ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್. ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾ ಗೋಲ್ಡ್ ಉಡುಪಿಯ ಜನತೆಗೆ 2006ರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ, ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ, ನಾಮಕರಣ, ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ. ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ. ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ. ವಿಶೇಷವಾಗಿ ದೈವದ ಚಿನ್ನ, ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ. ನಂದಾ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರಿಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ. ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ. ನಂದಾ ಗೋಲ್ಡ್. ನಮ್ಮ ವಿಳಾಸ ಉಡುಪಿ ಶಾಖೆ, ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮಸೀದಿ ರಸ್ತೆ, ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ, ಉಡುಪಿ. ದೂರವಾಣಿ ಸಂಖ್ಯೆ 8660098462. ಪಡುಬಿದ್ರೆ ಶಾಖೆ, ಗ್ರೌಂಡ್ ಫ್ಲೋರ್, ಶ್ರೀ ಸಾಯಿ ಆರ್ಕೇಡ್, ಮಾರ್ಕೆಟ್ ರೋಡ್, ಪಡುಬಿದ್ರೆ. 8073660831. ನಮಸ್ಕಾರ ವೀಕ್ಷಕರೇ, ನಂದಾ ಗೋಲ್ಡ್ ಅರ್ಪಿಸುವಂತಹ ವಾಯ್ಸ್ ಆಫ್ ಯು ವಾರ್ಡ್ ರಿಪೋರ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಈಗ ಬಂದಿರುವಂತದ್ದು ಚಿಟ್ಪಾಡಿ ವಾರ್ಡ್ಗೆ. ಬನ್ನಿ, ಕಳೆದ ಅವಧಿಯಲ್ಲಿ ಈ ಒಂದು ವಾರ್ಡ್ ನಲ್ಲಿ ಯಾವುದೆಲ್ಲ ಅಭಿವೃದ್ಧಿ ಕೆಲಸಗಳು ಆಗಿದೆ, ಯಾವುದೆಲ್ಲ ಸಮಸ್ಯೆಗಳು ಹಾಗೆ ಉಳಿದುಕೊಂಡಿದೆ ಎಂಬುದನ್ನ ನೋಡ್ಕೊಂಡ್ ಬರೋಣ. ಚಿಟ್ಪಾಡಿ ವಾರ್ಡ್ ಉಡುಪಿ ನಗರಸಭಾ ವ್ಯಾಪ್ತಿಗೆ ಬರುವ 22ನೇ ವಾರ್ಡ್ ಆಗಿದೆ. ಸರ್ಕಾರದ ಮಾಹಿತಿ ಪ್ರಕಾರ ಈ ವಾರ್ಡ್ನಲ್ಲಿ 1644 ವಾಸದ ಮನೆಗಳು, 230 ವಾಣಿಜ್ಯ ಕಟ್ಟಡಗಳಿದ್ದು 2190ಕ್ಕೂ ಅಧಿಕ ಆಸ್ತಿಗಳಿವೆ. ವಾರ್ಡ್ ಸದಸ್ಯರ ಮಾಹಿತಿ ಪ್ರಕಾರ 3000ಕ್ಕೂ ಅಧಿಕ ಜನಸಂಖ್ಯೆ ಇದ್ದು 1700ಕ್ಕೂ ಅಧಿಕ ಮತದಾರರಿದ್ದಾರೆ. ಈ ವಾರ್ಡ್ನಲ್ಲಿ ಯಾವುದೇ ಧಾರ್ಮಿಕ ಕೇಂದ್ರಗಳು ಇಲ್ಲ. 2 ರಿಕ್ಷಾ ನಿಲ್ದಾಣ, ಬ್ಯಾಂಕುಗಳು, ವಿಜಯ ವೀರ ಸಂಘ ಸೇರಿದಂತೆ 2 ಸೇವಾ ಸಂಘಗಳು ಕಾರ್ಯನಿರ್ವಹಿಸ್ತಾ ಇದೆ. ಈ ವಾರ್ಡ್ನಲ್ಲಿ ಡ್ರೈನೇಜ್ ವ್ಯವಸ್ಥೆ ಇಲ್ಲದ ಕಾರಣ 3-4 ವಸತಿ ಕಟ್ಟಡಗಳಿಂದ ನೀರು ತೋಡಿಗೆ ಬಿಡುವ ಕಾರಣ ಕೊಳಚೆ ನೀರಿನ ಸಮಸ್ಯೆ ಉಂಟಾಗುತ್ತಿದೆ. ಕಸದ ನಿರ್ವಹಣೆ ಇಲ್ಲದೆ ಕಸವನ್ನ ತೋಡುಗಳಿಗೆ ಬಿಸಾಡ್ತಿದ್ದಾರೆ. ನೀರಿನ ಸಮಸ್ಯೆ ಈ ಹಿಂದೆ ಇದ್ರೂ ಕೂಡ ಈಗ ವಾರಾಹಿಯ ನೀರು ಲಭ್ಯವಾಗುತ್ತಿದೆ. 3 ಹೈಮಾಸ್ಟ್ ದೀಪ ಇದ್ದು ಒಳ ರಸ್ತೆಗಳ ಕಾಮಗಾರಿ ಇನ್ನೂ ಆಗಿಲ್ಲ. ಕಳೆದ 2 ವರ್ಷಗಳಿಂದ ತೋಡುಗಳ ಹೂಳೆತ್ತುವ ಕಾರ್ಯ ನಡೆದಿಲ್ಲ. ಇದರಿಂದ ಈ ಬಾರಿ ಮಳೆಗಾಲದಲ್ಲಿ ತೊಂದರೆ ತಪ್ಪಿದ್ದಲ್ಲ. ಇಲ್ಲಿನ ನಿಕಟಪೂರ್ವ ವಾರ್ಡ್ನ ಸದಸ್ಯರಾದ ಶ್ರೀ ಕೃಷ್ಣರಾವ್ ಕೊಡಂಚ ಅವರು ಜನರ ಅಗತ್ಯತೆಗೆ ಅನುಗುಣವಾಗಿ ಕೆಲಸ ಮಾಡಿದ್ದಾರೆ. 2 ಕೋಟಿಗೂ ಮಿಕ್ಕಿ ಅನುದಾನ ತರಿಸಿ ವಾರ್ಡ್ ಅಭಿವೃದ್ಧಿಗೆ ವಿನಿಯೋಗಿಸಿದ್ದಾರೆ. ಓಕೆ ವೀಕ್ಷಕರೇ, ನಾವೀಗ ಬಂದಿರುವಂತದ್ದು ಚಿಟ್ಪಾಡಿ ವಾರ್ಡ್ಗೆ. ಬನ್ನಿ, ನಾವು ಇಲ್ಲಿರುವಂತಹ ಜನರ ಹತ್ರ ಮಾತನಾಡಿಸಿದ್ದೇವೆ. ಮಾತ್ರವಲ್ಲದೆ ಇಲ್ಲಿನ ಸಮಸ್ಯೆಗಳ ಬಗ್ಗೆ, ಇಲ್ಲಿರುವಂತಹ ಅಂದ್ರೆ ಆಗಿರುವಂತಹ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಕೂಡ ನಾವು ಮಾತನಾಡಿಸಿದ್ದೇವೆ. ಬನ್ನಿ, ಈಗ ನಮ್ಮ ಜೊತೆ ಇದ್ದಾರೆ ಇಲ್ಲಿನ ನಿಕಟಪೂರ್ವ ಸದಸ್ಯರಾಗಿರುವಂತಹ ಶ್ರೀ ಕೃಷ್ಣರಾವ್ ಕೊಡಂಚ ಅವರು. ಈ ವಾರ್ಡ್ನ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಅವರು ಮಾಹಿತಿಗಳನ್ನ ನೀಡಲಿಕ್ಕಿದ್ದಾರೆ. ಸರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮೊದಲನೇದಾಗಿ ನೀವೀಗ ಒಂದು ಚುನಾಯಿತ ಪ್ರತಿನಿಧಿಯಾಗಿ ಬರುವ ಸಂದರ್ಭದಲ್ಲಿ ನಿಮ್ಗೆ ಕೆಲವೊಂದು ಈ ವಾರ್ಡ್ನಲ್ಲಿ ಕೆಲವೊಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು, ನಾನು ಇಂಥದ್ದು ಕೆಲಸಗಳನ್ನ ಅಂದ್ರೆ ನಿಮ್ಮ ಒಂದು ಕನಸಿರ್ತದೆ, ಈ ಒಂದು ಕೆಲಸಗಳನ್ನ ಮಾಡ್ಬೇಕೆನ್ನುವಂಥದ್ದು. ಎಷ್ಟು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಈ ವಾರ್ಡಿಗೆ ಅಂತ? ನೋಡಿ, ನಾನು ಇಲ್ಲಿ ಆಕ್ಚುಲಿ ಜನರಲ್ ಕ್ಯಾಟಗರಿಯಿಂದ ಇಲೆಕ್ಟ್ ಆಗಿ ಬಂದಂತ ಒಂದು ನಾನು ಆಕ್ಚುಲಿ ಇಲ್ಲದಿದ್ರು ನಾನು ಸಮಾಜ ಸೇವೆ ಕೆಲಸ ಮಾಡ್ಕೊಂಡಿದ್ದವ. ಇಲ್ಲಿ ನನ್ನದೇ ಆದಂತ ಕೆಲವು ಸಂಘಟನೆಗಳನ್ನು ಕಟ್ಟಿಕೊಂಡು ಇಲ್ಲಿ ಕೆಲವು ಕೊಲಂಬೆ ಶಾಂತಿನಗರ ಡೆವಲಪ್ಮೆಂಟ್ ಕಮಿಟಿಯಿಂದ ಮಾಡ್ಕೊಂಡು ತುಂಬಾ ಕೆಲಸ ಮಾಡ್ಕೊಂಡಿದ್ದವ. ಮುಂದೆ ದೇವಸ್ಥಾನಗಳಲ್ಲಿ ಅಲ್ಲಿಲ್ಲೆಲ್ಲ ಕೆಲಸ ಮಾಡ್ಕೊಂಡಿದ್ದವ. ಒಂದು ರಾಜಕೀಯದಲ್ಲಿ ಒಂದು ಅಧಿಕಾರ ಸಿಕ್ಕಿದ್ರೆ ಏನಾದ್ರೂ ಸರ್ಕಾರದಿಂದ ಹಣಕಾಸುಗಳನ್ನು ತಂದು ಜನರ ಸೇವೆ ಮಾಡಬಹುದು ಅಂತ ಹೇಳುವ ಒಂದು ಉದ್ದೇಶದಿಂದ ರಾಜಕೀಯಕ್ಕೆ ಬಂದವ ನಾನು. ಹಾಗಾಗಿ ನಾನು ಬರುವಾಗ ಏನಾಯ್ತು, ನಮ್ಮ ಟರ್ಮ್ ನಲ್ಲಿ ನಿಮ್ಗೆ ಹೇಳುದಾದ್ರೆ ಇದರಲ್ಲಿ 2 ಟರ್ಮ್ ಉಂಟು. 2 ಟರ್ಮ್ ಅಂತ ಹೇಳಿದ್ರೆ, ಫಸ್ಟ್ ಟರ್ಮು ಒಂದು ಏನಿತ್ತು, ಆಗ ನಮ್ಗೆ ರಘುಪತಿ ಭಟ್ರು MLA ಆಗಿದ್ರು, ಬಿಜೆಪಿ ಸರ್ಕಾರ ಇತ್ತು. ನಮ್ಗೆ ರಾಜ್ಯ ಸರ್ಕಾರದಿಂದಾಗ್ಲಿ ಕೇಂದ್ರ ಸರ್ಕಾರದಿಂದಾಗ್ಲಿ ನಾವು ಕೇಳಿದಷ್ಟು ಹಣ ಬರ್ತಿತ್ತು. ಎಲ್ಲಾ ರೀತಿಯಲ್ಲಿ ಸಮೇತ ಬೇಕಾದಷ್ಟು ಹಣಗಳು, ಹಣಕಾಸು ಸೌಕರ್ಯಗಳು ಮತ್ತೊಂದೆಲ್ಲ ಬರ್ತಿತ್ತು. ನಮ್ಗೆ ಬೇಕಾದಷ್ಟು ಕೆಲಸ ಮಾಡ್ಲಿಕ್ಕೆ ಆಗ್ತಿತ್ತು. ನಾವು ಆಗ ತುಂಬಾ ಕೆಲಸ ಮಾಡಿದ್ದೇನೆ. ಸಾಧಾರಣ ನನ್ನ ಅವಧಿಯಲ್ಲಿ ಫಸ್ಟಿನ 2.5 ವರ್ಷ ಕೆಲಸದಲ್ಲಿ ನಾನು ಶಕ್ತಿ ಮೀರಿ ಒಂದು 1.5 ಕೋಟಿ ರೂಪಾಯಿ ಆಗುವಷ್ಟು ಕೆಲಸವನ್ನು ನಾನು ಮಾಡಿದ್ದೇನೆ. ಆಗ ನಮ್ಗೆ ಫುಲ್ ತೃಪ್ತಿ ಸಹ ಇತ್ತು. ಅದರ ಮೇಲೆ ಏನಾಯ್ತು ಅಂತ ಹೇಳಿ ರಿಸರ್ವೇಶನ್ ಆಗಿ ನಡುವಿನಲ್ಲಿ ಒಂದು 8-9 ತಿಂಗಳು ಕಾಲಹರಣ ಆಯ್ತು. ಯಾವ ಸರ್ಕಾರವೂ ಇರ್ಲಿಲ್ಲ, ಏನು ಇರ್ಲಿಲ್ಲ. ಆಮೇಲೆ ರಿಸರ್ವೇಶನ್ ಬಂತು.
ನಮ್ಮ 2.5 ವರ್ಷದ ಅವಧಿ ಏನುಂಟು ಅದನ್ನು 1.5 ವರ್ಷಕ್ಕೆ ರೆಡ್ಯೂಸ್ ಮಾಡಿದ್ರು. 1 ವರ್ಷದ ಕಾಲ ವೇಸ್ಟ್ ಆಗಿ ಹೋಯ್ತು. ಆಮೇಲೆ ಬಂದದ್ದು ನಮ್ಮ ಗೊತ್ತುಂಟು, ನಾನು ಯಾರನ್ನು ದೂರದಲ್ಲ, ರಾಜಕೀಯವಾಗಿ ಒಂದು ಸರ್ಕಾರ ಬಂತು. ಅದು ಏನಾಯ್ತು ಅಂತ ಹೇಳಿದ್ರೆ, ರಾಜಕೀಯ ಅಂತ ಹೇಳಿದ್ರೆ ಪಾಲಿಟಿಕ್ಸ್ ಇರ್ತದೆ. ನಾವು ಇಲ್ಲಿ ಬಿಜೆಪಿ ರೂಲ್ಡು, ಅಲ್ಲದೆ ನಮ್ಮ ಏನು ಕೋಸ್ಟಲ್ ಬೆಲ್ಟ್ ಉಂಟು ಇದರಲ್ಲಿ 5 MLA ಅವರು ಬಿಜೆಪಿಯವರು, ಅಲ್ಲಿ ರಾಜ್ಯ ಸರ್ಕಾರದಿಂದ ಅಲ್ಲಿ ಕಾಂಗ್ರೆಸ್ ಸರ್ಕಾರ. ಎಷ್ಟಾದರೂ ನಿಮ್ಗೆ ಗೊತ್ತಿರ್ತದೆ, ನಾವು ಹೇಳುವಂತಲ್ಲ, ರಾಜಕೀಯ ಅಂತ ಆದ್ಮೇಲೆ ಪಕ್ಷಕ್ಕೆ ಅನುಗುಣವಾಗಿ ಅವರು ಕೆಲಸ ಮಾಡ್ತಾರೆ. ಹಾಗಾಗಿ ನಮಗೆ ಬರುವಂತ ಎಲ್ಲ ಕಮ್ಮಿ ಆಯ್ತು. ಆದ್ರೆ ಈಗ ಬಂದಂತ MLA ಅವರು ಸಮೇತ ಯಶ್ಪಾಲ್ ಸುವರ್ಣ ಅವರು ಹೆಂಗು ಒಳ್ಳೆ ಕೆಲಸ ಮಾಡ್ಬೇಕಂತ ತುಂಬಾ ಮನಸ್ಸಿತ್ತು. ಅವರು ನನ್ನಾಗಿ ಹೊಸತ್ತಾಗಿ ರಾಜಕೀಯಕ್ಕೆ ಒಂದು ಅಧಿಕಾರದ ಆಸೆಯಲ್ಲಿ ಬಂದವರೆಲ್ಲ, ಕೆಲಸ ಮಾಡ್ಬೇಕಂತ ಬಂದವರು. ಅವರು ತುಂಬಾ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು. ತುಂಬಾ ಸ್ಯಾಂಕ್ಷನ್ಗಳನ್ನು ಮಾಡಿ ಇಟ್ಟಿದ್ದೇವೆ. ಆಕ್ಚುಲಿ ಈಗ ಸಮೇತ ನಾನು ಸೂರಿನ ಟರ್ಮಿನಲ್ ಎಷ್ಟು ಕೆಲಸಕ್ಕೆ ಸ್ಯಾಂಕ್ಷನ್ ನಗರಸಭೆಯಲ್ಲಿ ನಾವು ಸ್ಯಾಂಕ್ಷನ್ ತಗೊಂಡಿದ್ದೇವ, ಅಷ್ಟೇ ಕೆಲಸವನ್ನು ನಾವು ಸ್ಯಾಂಕ್ಷನ್ ತಗೊಂಡಿದ್ದೇವೆ, ಸ್ಯಾಂಕ್ಷನ್ ಮಾಡಿ ಇಟ್ಟಿದ್ದೇವೆ. ಆದ್ರೆ ಈಗ ಅದು ಕೆಲಸ ಯಾವುದು ಆಗ್ತಾ ಇಲ್ಲ, ಎಲ್ಲ ಪೆಂಡಿಂಗ್ ನಲ್ಲುಂಟು. ಮೊನ್ನೆ ಪ್ರಿಮೋ ಕೌನ್ಸಿಲ್ ಮೀಟಿಂಗ್ ಆಯ್ತು, ಬಜೆಟಿನ ಅನುದಾನ ವಿಷಯ ಬಂತು. ಆಗ ನಮ್ಮನ್ನು ಕರೆದಿದ್ರು. ಆಗ ನಾನು ಕೇಳಿದೆ, ನೋಡಿ ನೀವು ಬಜೆಟ್ ಮಾಡುವಾಗ ಶುರುವಿಗೆ ನಾವು ಸ್ಯಾಂಕ್ಷನ್ ಮಾಡಿಟ್ಟ ದುಡ್ಡು ಏನು ಕೆಲಸ ಉಂಟು ಅದನ್ನು ಆದರೂ ಈ ದುಡ್ಡನ್ನು ಉಪಯೋಗ ಮಾಡ್ಬೋದಲ್ಲ. ಮಾಡಿಟ್ಟದುಂಟು, ಏನು ಮಿನಿಸ್ಟರ್ ಮಾಡಿದ್ದೇವೆ, ಸ್ಯಾಂಕ್ಷನ್ ಮಾಡಿದ್ದೇವೆ, ಎಲ್ಲ ಜನರಿಗೆ ಆಶ್ವಾಸನೆ ಕೊಟ್ಟಿದ್ದೇವೆ, ಎಲ್ಲರ ಹತ್ರ ಹೇಳ್ತಾ ಇದ್ದೇವೆ ನಾವು, ನಿಮ್ಮ ಈರ್ನ ಕೆಲಸ ಆಗ್ತದೆ ಅಂತ. ಅದನ್ನಾದ್ರೂ ನೀವು ದುಡ್ಡನ್ನು ಈ ಬಜೆಟ್ ಅಲ್ಲಿ ಮಾಡ್ಬೇಕು ಅಂತ. ಆದ್ರೆ ಅವರು ಅದನ್ನು ಮಾಡುವ ಲೆಕ್ಕದಲ್ಲಿ ತೋರ್ತಾ ಇಲ್ಲ. ನಾನು ಸ್ಯಾಂಕ್ಷನ್ ಮಾಡಿದ್ರಲ್ಲಿ 1-2 ಕೆಲಸ ಮಾತ್ರ ಆಗಿದೆ. ಇನ್ನು 8-10 ಕೆಲಸಗಳು ಬಾಕಿ ಉಂಟು. ಈಗ ನನ್ನ ಮನೆ ಬರೋ ರೋಡೇ ಈಗ ಹಾಳಾಗಿದೆ, ಹೊಂಡ ಬಿದ್ದಿದೆ, ಅದು ಈಗ ಆಗ್ತದೆ ಇಲ್ಲ. ಅದಕ್ಕೆ ಸ್ಯಾಂಕ್ಷನ್ ಇಟ್ಟಿದ್ದೇವೆ. ಆಕ್ಚುಲಿ 8 ಲಕ್ಷ ಮರು ಡಾಮರೀಕರಣ ಅಂತ ಇಟ್ಟಿದ್ದೇವೆ, ಅದು ಆಗುವಾಗೆ ತೋರುದಿಲ್ಲ. ಈಗಿನ ಎಷ್ಟೋ ಕೆಲಸಗಳನ್ನು ನಾವು ಇಟ್ಟದುಂಟು, ಆದ್ರೆ ಅದು ಯಾವಾಗ ಆಗ್ತದೆ ಏನಂತ ಇಲ್ಲ. ಆದ್ರೆ ನಾವು ಏನು ಕೆಲಸ ಇಟ್ಟಿದ್ದೇವೆ ಅದು ಅಷ್ಟು ಆದರೆ ನಿಜವಾಗಿ ನಾನೊಂದು ನಗರಸಭಾ ಸದಸ್ಯನಾಗಿ ಏನು ಸೇವೆ ಮಾಡಿದ್ದೇನೆ ನನಗೆ ತೃಪ್ತಿ ಸಿಗ್ತದೆ. ಆದ್ರೆ ಇದು ಆಗುವಾಗೆ ತೋರುದಿಲ್ಲ. ಆಗ್ಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ನಿಮ್ಮ ಮೀಡಿಯಾ ಪ್ರಕಾರವೂ ಹೇಳ್ತೇನೆ, ಏನಂತ ಹೇಳಿದ್ರೆ ನನ್ನ ಹಾಗೆ ಎಲ್ಲಾ ಕೌನ್ಸಿಲರ್ನವರು ಅವರವರ ವಾರ್ಡಿನಲ್ಲಿ ಪ್ರಗತಿಪರವಾದಂತ ಜನರಿಗೆ ಬೇಕಾದಂತ ಡೆವಲಪ್ಮೆಂಟ್ ಕೆಲಸಗಳನ್ನು ಇಟ್ಟಿದ್ದಾರೆ. ಅದಕ್ಕೆ ಸರ್ಕಾರದಿಂದ ದುಡ್ಡು ಬರಬೇಕು, ಆ ಕೆಲಸಗಳನ್ನು ಮುಗಿಸ್ಬೇಕು. ಆಮೇಲೆ ಇಲೆಕ್ಷನ್ ಹೋದ್ರೆ ನಮಗೊಂದು ಯಾರೇ ಹೋಗ್ಲಿ, ಯಾರೇ ಮಾಡ್ಲಿ, ಆಗ ಒಂದು ಇದಾಗ್ತದೆ. ಒಂದು ಕೌನ್ಸಿಲರ್ ಬಂದವರು ಒಂದು ಕೆಲಸ ಮಾಡ್ಲಿಕ್ಕೆ ನಗರಸಭೆಯಲ್ಲಿ ಇಟ್ಟರೆ ಆ ಕೆಲಸ ಆಗ್ತದೆ ಅಂತ ಒಂದು ವಿಶ್ವಾಸ ಜನರಲ್ಲಿ ಬರ್ತದೆ. ನಿಮ್ಮ ವಾರ್ಡ್ ನಲ್ಲಿ ನೀರಿನ ಸಮಸ್ಯೆ ಏನಾದ್ರು ಉಂಟಾ? ಅಂದ್ರೆ ಹಿಂದೆ ಏನಾದ್ರು ನೀವು ಟ್ಯಾಂಕರ್ ಮೂಲಕ ಈ ಒಂದು ಮನೆಗಳಿಗೆ ನೀರು ಕೊಟ್ಟಂತಹ ಒಂದು ಉದಾಹರಣೆ ಉಂಟಾ? ಈಗ ಯಾವ ರೀತಿ ಪರಿಸ್ಥಿತಿ ಏನಾದ್ರು ಉಂಟಂತ? ನಾವು ನೋಡಿ, ಇಲೆಕ್ಷನ್ ಆದ ಫಸ್ಟ್ ವರ್ಷದಲ್ಲಿ ಆಗ ಭಯಂಕರ ಬರಗಾಲ ಅಂತ ಹೇಳ್ಬೋದು. ಬರಗಾಲ ಅಂತ ಹೇಳಿದ್ರೆ ನೀರು ಇಲ್ವೇ ಇಲ್ಲ. ನಾವು ಮತ್ತೆ ರಘುಪತಿ ಭಟ್ರು ಸೇರ್ಕೊಂಡು ಮನೆಗೆ ದಿನಾಲು 24 ಗಂಟೆ ನಮ್ಗೆ ಯಾಕೆ ಕೌನ್ಸಿಲ್ ಆದವರಿಗೆ ಅಂತ ಹೇಳಿದ್ರೆ ನಾವು ನೀರು ಕೊಡದೆ ಕೆಲಸ ಆಗಿತ್ತು. ಇದೇನಪ್ಪಾ ಅಂತ ಮನೆಯವ್ರ ಸಮೇತ ಕೇಳ್ತಿದ್ರು, ನೀವು ಕೌನ್ಸಿಲರ್ ಅಂತ ಹೇಳಿದ್ರೆ ನೀರು ಡಿಸ್ಟ್ರಿಬ್ಯೂಷನ್ ಮಾಡೋದೇ ಕೆಲಸ ನಿಮಗೆ ಅಂತ. ಆದ್ರೆ ಜನರಿಗೆ ನೀರು ಕೊಡುವಂತ ಒಂದು ಪುಣ್ಯ ಕೆಲಸ ನಮ್ಮ ಕೈಯಿಂದ ಫಸ್ಟ್ ವರ್ಷದಲ್ಲಿ ಆಗಿದೆ. ಅದರ ಮೇಲೆ ದೇವರ ದಯದಿಂದ ಮಳೆ ಸಹ ಬಂತು. ಮತ್ತೆ ರಘುಪತಿ ಭಟ್ರು ಸ್ವಲ್ಪ ಅಲ್ಲಿಂದೆಲ್ಲ ಹೊಂಡದ ನೀರು ತೆಗೆದು ಸಾಗಿಸ ಮಾಡುದು, ಮತ್ತೆ ಆಚಿಂದ ಹೊಂಡಗಳಿಂದ ನೀರು ಪಂಪ್ ಹಾಕಿ ಸಾಗಿಸ ಮಾಡುದೆಲ್ಲ ಮಾಡಿ, ಅಲ್ಲಿ ಹೂಳೆತ್ತುದೆಲ್ಲ ಮಾಡಿ ಸ್ವಲ್ಪ ನೀರಿನ ಒಂದು ಪ್ರಾಬ್ಲಮ್ ಕಮ್ಮಿ ಆಯ್ತು. ಅದ್ರ ಮೇಲೆ ವಾರಾಹಿಯಿಂದ ಬಂತು. ವಾರಾಹಿ ನವೆಂಬರಿಗೆ ಬರ್ತದೆ, ಡಿಸೆಂಬರಿಗೆ ಬರ್ತದೆ, ಮತ್ತು ನವೆಂಬರಿಗೆ ಬರ್ತದೆ, ಡಿಸೆಂಬರಿಗೆ ಬರ್ತದೆ. ಈ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಅಂತ ದಿನವೇ ಹೋಗ್ತಾ ಇತ್ತು. ವಾರಾಹಿ ನೀರು ಇವತ್ತಿನವರೆಗೆ ಸರಿಯಾಗಿ ಬಂದಾಗಿಲ್ಲ. ಆದ್ರೆ ನೀರಿನ ಪ್ರಾಬ್ಲಮ್ ನಮ್ಮಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ ವೈಸು ಆದಷ್ಟು ನಾವು ಸಾಲ್ವ್ ಮಾಡ್ಕೊಂಡಿದ್ದೇವೆ, ಇಲ್ಲ ಅಂತ ಹೇಳುದಿಲ್ಲ. ಈಗ ನಾವು ಫಸ್ಟ್ ವರ್ಷ ಮಾತ್ರ ನಾವು ಟ್ಯಾಂಕರ್ ಅಲ್ಲಿ ನೀರು ಕೊಟ್ಟದು. ಅದರ ಮೇಲೆ ನೀರು ಬರುದಿಲ್ಲ ಹೇಳಿದ್ಕೊಳ್ಳೆ ನಮ್ಗೆ ಯಾರಿಗೆ ಎಲ್ಲಿ ಚಿಮಟಬೇಕು, ಎಲ್ಲಿ ಚಿಮಟಿದ್ರೆ ಕಣ್ಣಲ್ಲಿ ನೀರು ಬರ್ತದೆ ಅಂತ ಗೊತ್ತುಂಟು. ಹಾಗೆ ಅವರವರಿಗೆ ಬೇಕಾಗಿ ಅವರನ್ನು ಹಿಡಿದು ಸ್ವಲ್ಪ ಗಲಾಟೆ ಮಾಡಿ ಅಲ್ಲಿಂದ ನೀರು ತರಿಸ್ತಾ ಇದ್ದೇವೆ. ನೀರು ಇಲ್ಲ ಅಂತಿಲ್ಲ, ನೀರಿನ ಪ್ರಾಬ್ಲಮ್ ಎಂಬುದು ಬೇಸಿಗೆಯಲ್ಲಿ ಎಲ್ಲ ಕಡೆಯಲ್ಲಿ ಉಂಟೆ. ಅದು ನಮ್ಮಲ್ಲಿ ಅಂತ ಇರ್ತದೆ. ಯಾಕೆಂತ ಇಲ್ಲಿಯ ಭೂಮಿ ನೀರನ್ನು ಹಿಡ್ಕೊಳ್ಳುವಂತ ಭೂಮಿ ಅಲ್ಲ. ಮಳೆ ಬಂದ ಕೂಡಲೇ ನೀರು ಏರ್ತದೆ, ಬೇಸಿಗೆ ಬಂದ ಕೂಡಲೇ ನೀರು ಇಳಿತದೆ. ಇದು ಸ್ಯಾಂಡು ಆಗಿದ್ದ ಭೂಮಿ, ಇದು ಪಕ್ಕ ಕೆಳಗೆ ಇಳಿಯುವಂತದ್ದು ಸಮೇತ. ಹಾಗಾಗಿ ನೀರಿನ ಪ್ರಾಬ್ಲಮ್ ಇರ್ತದೆ.
ಆದ್ರೆ ನಾವು ಆದಷ್ಟು ಅದನ್ನು ಸಾಲ್ವ್ ಮಾಡ್ಕೊಂಡಿದ್ದೇವೆ, ಇಲ್ಲ ಅಂತ ಹೇಳುದಿಲ್ಲ. ಹೆಚ್ಚಿನ ವಾರ್ಡ್ಗಳಲ್ಲಿ ನಾವು ಹೋಗುವಾಗ ಡ್ರೈನೇಜ್ ಇದ್ದೇ ಸಮಸ್ಯೆ ನಮ್ಗೆ ಕಾಣ ಸಿಗ್ತದೆ. ಆದ್ರೆ ಈ ವಾರ್ಡ್ ನಲ್ಲಿ ಅಂತದ್ದೇನು ಸಮಸ್ಯೆಗಳು ಕಾಣ ಸಿಕ್ಲಿಲ್ಲ. ಅಂದ್ರೆ ಡ್ರೈನೇಜ್ ಇದ್ದು ಸಮಸ್ಯೆ ಏನು ಕಾರಣ ಇರಬಹುದು? ಅದಕ್ಕೆ ಏನಾದ್ರೂ ಪರಿಹಾರ ಕಂಡುಕೊಂಡಿದ್ರಾ ಅಂತ? ಅಲ್ಲ, ಡ್ರೈನೇಜ್ ಅಂತ ನಮ್ಗೆ ಇಲ್ಲಿ ಡ್ರೈನೇಜ್ ಇಲ್ಲ. ನಾವು ಮೂಲತಃವಾಗಿ ನಾವು ತೋಡು ಡ್ರೈನೇಜ್, ನಾವು ತೋಡಿಗೆ ಹೋಗುವಂತದ್ದು. ಮತ್ತೆ ಸಾಧಾರಣವಾಗಿ ಇಲ್ಲಿ ಅಪಾರ್ಟ್ಮೆಂಟ್ಗಳು ಕಮ್ಮಿ, ಎಲ್ಲ ಕಾಂಪೌಂಡ್ ವಾಲು, ತೆಂಗಿನ ಮರ, ತೋಟ ಇದ್ದ ಮನೆಗಳೇ ಜಾಸ್ತಿ, ಬಯಲು ಗದ್ದೆ ಅಂತದೇ ನಮ್ದು. ಯಾಕಂದ್ರೆ ಇದು ಬೈಲೂರು ಪಂಚಾಯತ್ ಇದ್ದದ್ದು, ಉಡುಪಿಗೆ ಗ್ರೇಟರ್ ಮುನ್ಸಿಪಾಲಿಟಿಗೆ ಸೇರ್ಕೊಂಡದು. ಇಲ್ಲೊಂದು 2-3 ಅಪಾರ್ಟ್ಮೆಂಟ್ ಉಂಟು. ಆ 2-3 ಅಪಾರ್ಟ್ಮೆಂಟ್ ನಲ್ಲಿ ಡ್ರೈನೇಜ್ ಪ್ರಾಬ್ಲಮ್ ಇತ್ತು, ನೀರು ಬಿಡುವಂತ ಪ್ರಾಬ್ಲಮ್ ಇತ್ತು. ಅದನ್ನು ನಾನು ನಮ್ಮ ಮನೆಯಲ್ಲಿ ಗೋವಾದಲ್ಲಿ ಒಂದು ಟೆಕ್ನಾಲಜಿ ಪ್ರಕಾರ 3 ಟ್ಯಾಂಕಿ ಮಾಡಿ, ಆ ಒಂದು ಟ್ಯಾಂಕಿಗೆ ನೀರನ್ನು ಬಿಟ್ಟು ಅದರಲ್ಲಿ ಫಿಲ್ಟರ್ ಮಾಡಿ 2ನೇ ಟ್ಯಾಂಕಿಂದ 3ನೇ ಟ್ಯಾಂಕಿಗೆ ಹೋಗುವಾಗ ಮಾಡಿ ನೀರನ್ನು ಭೂಮಿಗೆ ಇಂಗಿಸುವಂತ ರೀತಿಯಲ್ಲಿ ಒಂದು 2-3 ಅಪಾರ್ಟ್ಮೆಂಟ್ನವರಿಗೆ ನಾನೇ ನನ್ನ ಒಂದು ಇದರಲ್ಲಿ ಮಾಡಿಸಿಕೊಟ್ಟಿದ್ದೇನೆ. ನಾವೇ ಹೇಳಿ ಅವರನ್ನೇ ಹಿಡಿದು ಅವರನ್ನು ಮಾಡಿಸಿಕೊಟ್ಟದುಂಟು. ಹಾಗಾಗಿ ಬೇಸಿಗೆಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಆ ನೀರು ಭೂಮಿಗೆ ಇಂಗಿ ಹೋಗ್ತದೆ, ಹರಿಯುವುದಿಲ್ಲ. ಮಳೆಗಾಲದಲ್ಲಿ ಕೆಲವೊಮ್ಮೆ ತುಂಬುತ್ತದೆ, ತುಂಬಿ ತೋಡಿಗೆ ಬಿಡ್ತಾರೆ ಅವರು, ಇಲ್ಲ ಅಂತ ಹೇಳುದಿಲ್ಲ. ಆಗ ಬಿಟ್ಟಾಗ 1-2 ಪ್ರಾಬ್ಲಮ್ ಆದದುಂಟು. ಅದು ಜೋರು ಮಳೆ ಬಂದುಕೊಳ್ಳಿ ಮಳೆ ಒಟ್ಟಿಗೆ ಅದು ಮಿಕ್ಸ್ ಆಗಿ ಹೋಗ್ತದೆ, ಇಲ್ಲ ಅಂತ ಹೇಳಲಿಕ್ಕಿಲ್ಲ, ಪ್ರಾಬ್ಲಮ್ ಉಂಟು. ಆದ್ರೆ ಬೇಟೆ ಸಾಲಿಗೆ ಕಂಪೇರ್ ಮಾಡುವಾಗ ನಮ್ಗೆ ಸ್ವಲ್ಪ ಕಮ್ಮಿ. ಯಾಕಂತೇಳಿದ್ರೆ ಲಂಸಮ್ ಆಗಿ ನೀರನ್ನು ಕನ್ಸ್ಯೂಮ್ ಮಾಡಿ ಬಿಡುವಂತ ಜನ ನಮ್ಮಲ್ಲಿ ಕಮ್ಮಿ. ಮನೆಯವರೇ ಇರುದು ಹೆಚ್ಚಿನವರು. ಮನೆ ಕಾಂಪೌಂಡ್ ವಾಲು, ಪ್ರತಿಯೊಂದು ಮನೆಗೂ ಒಂದು ಬಾಳೆ ಗಿಡ, ಒಂದು ಮಾವಿನ ಮರ, ಒಂದು ತೆಂಗಿನ ಮರ ಇದ್ದವ್ರೆ ಅಂತವರಾಗ ಅವರವರ ನೀರನ್ನು ಅವರವರು ಯೂಸ್ ಮಾಡ್ತಾ ಇದ್ದಾರೆ. ಅಪಾರ್ಟ್ಮೆಂಟ್ ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಉಂಟು, ಇಲ್ಲ ಹೇಳುದು. ಈಗ ಸರ್, ಈಗ ಜನರಿಗೆ ಅಗತ್ಯವಾಗಿ ಕೆಲವೊಂದು ನಗರಸಭೆಯಲ್ಲಿ ಕೆಲಸಗಳು ಆಗ್ಬೇಕಾಗ್ತದೆ. ಈಗ ಕೆಲವೊಂದು ಡಾಕ್ಯುಮೆಂಟ್ಸ್ ಇರ್ಬೋದು, ಅಥವಾ ನಿಮ್ಗೆ ಇಲ್ಲಿ ಕೆಲವರೊಂದು ಕಾಲ್ ಮಾಡ್ತಾರೆ, ಅಂದ್ರೆ ಇಲ್ಲಿಂದು ಸ್ವಚ್ಛತೆ ಸಮಸ್ಯೆ ಇದೆ ಅಥವಾ ಇಲ್ಲಿ ಮರ ಬಿದ್ದಿದೆ ಅಂತಹದೆಲ್ಲ ಕೆಲವೊಂದು ಕಾಲ್ ಮಾಡುವ ಸಂದರ್ಭದಲ್ಲಿ ನೀವು ಅವರಿಗೆ ಎಷ್ಟು ರೀತಿ ಸ್ಪಂದಿಸುವಂತಹ ಕೆಲಸವನ್ನ ಮಾಡಿದ್ದೀರಿ ಅಂತ? ಅಲ್ಲ, ನಮ್ಮಿಂದ ಎಷ್ಟು ಮಾಡ್ಲಿಕ್ಕೆ ಆಗ್ತದೋ ಅಷ್ಟು ನಾವು ಸ್ಪಂದನೆ ಮಾಡ್ತೇವೆ. ಆದ್ರೆ ನಿಮ್ಗೆ ನೋಡಿ, ನಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ, ನಾನು ಸರ್ಕಾರವನ್ನು ದೂರುದಿಲ್ಲ, ಜನರನ್ನು ದೂರುದಿಲ್ಲ. ಯಾಕಂದ್ರೆ ನಾವೇ ಜನರೇ ಅದಕ್ಕೆ ಅಪರಾಧಿಗಳು. ನಮ್ಗೆ ಸಿವಿಲ್ ಕಾನ್ಸೆಪ್ಟ್ ಇಲ್ಲ ನಮ್ಮ ಜನರಿಗೆ. ಯಾಕಂತಂದ್ರೆ ನನ್ನ ತೋಟದ ಕಸವನ್ನು ನಾನು ರಸ್ತೆಗೆ ಬಿಸಾಡುವಂತ ಬುದ್ಧಿ ನಮ್ಮಲ್ಲಿ ಮುಂಚಿನ ಉಂಟು. ಮತ್ತೆ ಪ್ರತಿಯೊಂದನ್ನು ಇನ್ನೊಬ್ಬ ಮಾಡ್ಲಿ, ನಾನು ಮಾಡುದಿಲ್ಲ ಅಂತ ಮತ್ತೊಬ್ಬ ಮಾಡ್ಲಿ ಅಂತ. ಇದು ನಮ್ಮಲ್ಲಿ ಚಂದಮಾಮದಲ್ಲಿ ಅಂತ ಕಥೆಗಳು ಕೆಲವು ಬಂದಾಗಿದೆ, ಗೊತ್ತಾಯ್ತಲ್ಲ. ಹಾಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಜನರೇ ನಾವು ಸರಿಯಾಗಬೇಕು ವಿನಃ ಜನರಿಗೆ ಎಜುಕೇಶನ್ ಆಗ್ಬೇಕು. ಅದಕ್ಕೆ ಸರಿಯಾಗಿ ಜನರ ಬುದ್ಧಿಗೆ ಸರಿಯಾಗಿ ಆಫೀಸರ್ಸ್ನವರು ಇದ್ದಾರೆ. ಆಫೀಸರ್ಸ್ನವರು ಯಾವ ಜವಾಬ್ದಾರಿಯನ್ನು ತಗೊಳ್ಳೋದಿಲ್ಲ. ನಮ್ಮ ಮುನ್ಸಿಪಾಲಿಟಿಯಲ್ಲಿ ಒಂದು ಕ್ರೈನ್ ಇಲ್ಲ, ಯಾವುದು ನಮ್ಮಲ್ಲಿ ಮುನ್ಸಿಪಾಲಿಟಿಯಲ್ಲಿ ಯಾವ ಅನುಕೂಲಗಳು ಇಲ್ಲ ಹೇಳ್ಬೇಕಂತಾರೆ. ಜನರೇ ಏನಾರು ಮಾಡ್ಬೇಕು ಅಥವಾ ನಾವೇ ಏನಾರು ಮಾಡ್ಬೇಕು. ಕೌನ್ಸಿಲರ್ ಆದವರು ನಾವೇ ಏನಾರು ಬೇಕು. ಒಂದು ಗೆಲ್ಲು ಬಿತ್ತು ಅಂತ ಆದ್ರೆ ಮುನ್ಸಿಪಾಲಿಟಿ ಅವರು ಅಂತ ಹೇಳಿದ್ರೆ ಅವರದ್ದು ಏನು, ಅವರು KP ಅವರನ್ನು ಹೇಳ್ತಾರೆ, KP ಅವರು ಮುನ್ಸಿಪಾಲಿಟಿ ಅವರನ್ನು ಹೇಳ್ತಾರೆ. ಕಡೆಗೆ ನಾನೇ ಎಲ್ಲಿಂದ ಕ್ರೈನ್ ತರಿಸಿ ಕೊಡ್ಬೇಕಾಗ್ತದೆ ಅವರಿಗೆ. ನಿನ್ನೆ ಮೊನ್ನೆ ಗಾಳಿ ಸಮೇತ ಒಂದು ಮರ ಬಿದ್ದಿತ್ತು ಅಲ್ಲಿ. ಯಾರು ಒಂದು ಆದಿತ್ಯವಾರ ಬಿದ್ದಿದೆ, ಆದಿತ್ಯವಾರ ಬಿದ್ದು ಸೋಮವಾರ ಮಂಗಳವಾರ 2 ದಿನ ಹೋಗಿ ಯಾರು ಇಲ್ಲ. ಕಮಿಷನರ್ ಹೇಳಿದ್ರೆ ಕಮಿಷನರ್ ಹೇಳಿದ್ರೆ ಇಲ್ಲ ನಾನು ಈಗ ಮಾಡಿಸ್ತೇನೆ ಹೇಳ್ತಾರೆ. ಅವ್ರು ಏನ್ ಮಾಡಿರಪ್ಪ ಅಂತ ಹೇಳಿದ್ರು, ಅವರು KP ಗಣರಾಜ್ ಭಟ್ರಿಗೆ ಹೇಳಿದ್ರು. ಗಣರಾಜ್ ಭಟ್ರು ನನ್ಗೆ ಹೇಳಿದ್ರು, ಮತ್ವನ ಹೀಗೆ ಏನಾಗಿದೆ ಕೊಡತ್ತೀರಿ ಅಂತ. ಗಣರಾಜ್ ಭಟ್ರು ಅದು ಅಲೆಯವರು ಹೇಳಿದ್ರು. ಅಲೆಯವರಿಗೆ ಅವರಿಗೆಲ್ಲ ನಾನು ಮುಂಚೆ ಹೇಳಿ ಆಗಿದೆ. ಅಲೆಯವ್ರನ್ನವ್ರು ಮತ್ವ ನನಗೆ ಏನಾಗಿದೆ ಅಂತ ಹೇಳಿ ಕಡೆ ಸೇಮ್ ಅದೇ ಕ್ರೈನ್ ಬರ್ಬೇಕು ಅಂತ. ಕ್ರೈನ್ ಯಾರತ್ರ ಇಲ್ಲ, ಅವ್ರಿಗೆಲ್ಲ ನಮ್ಮ ಹತ್ರ ಕ್ರೈನ್ ಇಲ್ಲ, ನಿಮ್ಮ ಆಕ್ಚುಲಿ ಏನಪ್ಪಾ ಅಂತ ಹೇಳಿದ್ರೆ, ಕ್ರೈನ್ ಬಂದ್ರೆ ಅದಕ್ಕೊಂದು 4-5 ಸಾವಿರ ರೂಪಾಯಿ ದುಡ್ಡು ಕೊಡ್ಬೇಕು. ಈ ದುಡ್ಡು ಕೊಡುವವರು ಯಾರು, ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು ಅಂತ. ಸರ್ಕಾರ ಅಲ್ಲಿ ಮುನ್ಸಿಪಾಲಿಟಿಯಿಂದ 5,000 ದುಡ್ಡು ಕೊಡ್ಬೇಕಾದ್ರೆ ಅದಕ್ಕೆ ಚಲನ ಆಗ್ಬೇಕು, ವೋಚರ್ ಆಗ್ಬೇಕು, ಸ್ಯಾಂಕ್ಷನ್ ಆಗ್ಬೇಕು, ಮತ್ತೊಂದು ಆಗ್ಬೇಕು. ಅದಕ್ಕೆ ಯಾರು ರೆಡಿ ಇರುವುದಿಲ್ಲ. ಕಡೆಗೆ ನಾನು ಕ್ರೈನ್ ಫೋನ್ ಮಾಡಿ ಹೇಳಿದೆ, ನೀನು ಮಾಡಿಸಪ್ಪ ನಾನು ದುಡ್ಡು ಕೊಡ್ತೇನೆ ಹೇಳಿದೆ. ಕಡೆಗೆ ಅವ ಬಂದ, ಕಡೆಗೆ ಮರ ನೋಡುವಾಗ ಸಾಗುವನಿ ಮರ. ಆ ಮನೆಯವನಿಗೆ ಹೇಳಿದೆ, ಮರ ನಂಗೆ ಕೊಟ್ಟು ನಾನು ದುಡ್ಡು ಕೊಡ್ತೇನೆ, ಮರ ನೀನೇ ಇಟ್ಕೊಳ್ತಾರೆ, ನೀನೇ ದುಡ್ಡು ಕೊಡು ಅಂತ. ಅವನು ಹೇಳಿಲ್ಲ, ಮರ ನಾನೇ ಇಟ್ಕೊಳ್ತೇನೆ, ನನಗೆ ಇರ್ಲಿ, ನಾನೇ ದುಡ್ಡು ಕೊಡ್ತೇನೆ ಅಂತ. ನಿಜವಾಗಿ ಮರ ಸಾಗುವನಿ ಮರ ಆದ್ರೆ ಯಾರು ದುಡ್ಡು ಕೊಡ್ತಾರೆ, ಕಾಟು ಮರ ಅದೇ ಯಾರು ಕೊಡುದಿಲ್ಲ. ಇದು ನಮ್ಮಲ್ಲಿ ಜನರ ಬುದ್ಧಿ. ಕಡೆಗೆ ಅದು ಇಡೀ 3 ದಿನದ ಹಾಗೆ ಕೆಲಸ 3 ಗಂಟೆಯಲ್ಲಿ ಮುಗ್ದೋಯ್ತು. ಅದು ಸಾಕು, ಕ್ರೈನ್ ಬಂದು ಕಟ್ ಮಾಡ್ಕೊಂಡು ಅವನೇ ಇಟ್ಕೊಂಡ. ಆ ಮನೆಯವನು ಹಾಗೆ ಬೇರೆಯವರು ಯಾರು ಮಾಡುದಾರೆ ಮಾಡ್ಲಿ ಅಂತ. ನನ್ನ ಮನೆಯ ಮರ ನಾನ್ ತೆಗಿತೇನೆ ಅಂತ ಹೇಳುದಿಲ್ಲ. ಕಡೆಗೆ ಹೇಳಿದ, ನೀವು ಕ್ರೈನ್ ಕೊಟ್ಟಿದ್ದೀರಿ ಥ್ಯಾಂಕ್ಸ್ ಅಂತ. ನಂಗೆ ಕ್ರೈನ್ ಎಲ್ಲಿಂಟು ಗೊತ್ತಿರ್ಲಿಲ್ಲ ಹೇಳಿದೆ. ನಾನು ಹೇಳಿದೆ, ಕ್ರೈನ್ ಸಿಗುದು ಒಂದು ದೊಡ್ಡ ಕಷ್ಟ ಮಾರ, ಯಾರನ್ನ ಹುಡುಗಿರು ಕ್ರೈನ್ ಸಿಗ್ತದೆ ಅಂತ. ಕಡೆಗೆ ಮಾಡಿ ಆಯ್ತು ಒಂದು ಮಾಡು. ಇದು ವಿಷಯಕ್ಕೆ ಅಂತ ಹೇಳಿದ್ರೆ,
ಸರಕಾರದ ಅಧಿಕಾರಿಗಳು ಅಂತ ಹೆಸರು ಮಾತ್ರ ಅವರಿಗೆ ಅಧಿಕಾರ ಇಲ್ಲ, ಅವರಿಗೆ ಏನೂ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ, ಗೊತ್ತಿತ್ತಲ್ಲ. ಅಲ್ಲಿಂದ ಒಂದು 5,000 10,000 ಅವರಿಗೆ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ತೆಗಿಬೇಕಾದ್ರೆ ಅವ್ರು ಚಾಲನೆ ಮಾಡ್ಬೇಕು, ಬಿಲ್ ಮಾಡ್ಬೇಕು, ಮತ್ತೊಂದು ಮಾಡ್ಬೇಕು, ಸ್ಯಾಂಕ್ಷನ್ ಮಾಡ್ಬೇಕು, DC-ಗೆ ಹೋಗ್ಬೇಕು, ಲೆಕ್ಕ ಕೊಡ್ಬೇಕು, ಎಲ್ಲ ಕಷ್ಟ ಉಂಟು ಅವ್ರಿಗೆ ಸರ್. ನಾವು ಅವರನ್ನು ದೂರ್ಲಿಕ್ಕೆ ಆಗುದಿಲ್ಲ. ನಮ್ಗೆ ಅದು ಹಾಗಲ್ಲ, ನಮಗೆ ನಮ್ಮ ಕೈ ನಮ್ಮ ದುಡ್ಡು ನಾವು ಯಾರಿಗೆ ಬೇಕಾದ್ರೂ ಕೊಡ್ಬೋದು. ಮನಸ್ಸು ಬೇಕು ನಮ್ಗೆ. ಅವರಿಗೆ ಸಹ ಒಂದೇ ಮನಸ್ಸು ಬೇಕು. ಎಷ್ಟಂತ ಕೊಡುದು? ನಗರಸಭಾ ಒಂದು ಅಧಿಕಾರಿ ಅದವ, ಎಲ್ಲಿಗೆ ಅಂತ ಎಷ್ಟು ದುಡ್ಡು ಕೊಡು? ನನ್ನ ವಾರ್ಡಿಗೆ ಮಾತ್ರ ಅಲ್ವಾ, ಅವ್ರು ಯಾರಿಗೆ ಅಂತ ಕೊಡುದು? ಅವ್ರು ಕೊಡ್ತಾ ಕೂತ್ರೆ ಸಂಬಳ ಬಿಟ್ಟು ಎಲ್ಲವೂ ಸಾಕಾಗ್ಲಿಕ್ಕಿಲ್ಲ, ಅವರನ್ನು ದೂರವಾಗಿಲ್ಲ, ನಮ್ಮನ್ನು ಹೊಗಳುವಾಗಿಲ್ಲ. ಇದು ನಮ್ಮ ಸಿಸ್ಟಮ್ ಹಾಗುಂಟು, ಸಿಸ್ಟಮೇ ಸರಿ ಇಲ್ಲ. ಈಗ ಎಷ್ಟು ಅನುದಾನ ನಿಮ್ಮ ವಾರ್ಡ್ಗೆ ನೀವು ತರಲಿಕ್ಕೆ ನಿಮ್ಮ ಅವಧಿಯಲ್ಲಿ ಸಾಧ್ಯ ಆಗಿದೆ? ಯಾವುದಕ್ಕೆ ಹೆಚ್ಚು ಬಳಸಿದ್ದೀರಾ ಅಂತ ನಿಮ್ಗೆ ಅನಿಸ್ತದೆ? ನಮ್ಮಲ್ಲಿ ನಾನು ಫಸ್ಟ್ ಟರ್ಮ್ ನಲ್ಲಿ 1,20,00,000 ಅನುದಾನ ತಂದಿದ್ದೇನೆ. ನಾನು ಹೆಚ್ಚಿನ ದುಡ್ಡನ್ನು ರಸ್ತೆ ಕಾಂಕ್ರೀಟೀಕರಣ ಮತ್ತೆ ತೋಡು ಸಿಮೆಂಟ್ ತೋಡುಗಳು ಮತ್ತು ಅದಕ್ಕೆ ಮುಚ್ಚಿಗೆಗಳು ಅದಕ್ಕೆ ಆಗಿ ಅನುದಾನವನ್ನು ಮಾಡಿದ್ದೇವೆ ನಾವು. ಎರಡನೇದಾಗಿ ಸಮೇತ ಅಷ್ಟೇ ಅನುದಾನವನ್ನು ಸ್ಯಾಂಕ್ಷನ್ಗೆ ಇಟ್ಟಿದ್ದೇನೆ. ಅನುದಾನ ಬರ್ಲಿಲ್ಲ, ಬಂದ್ರೆ ಅಷ್ಟೇ ಆದಿತ್ತು. ನನ್ನ ಟೋಟಲ್ ಪೀರಿಯಡ್ ನಲ್ಲಿ ಒಂದು 2-2.5 ಕೋಟಿ ರೂಪಾಯಿದು ಕೆಲಸವನ್ನು ನಾನು ಮಾಡ್ಲಿಕ್ಕೆ ಆಗ್ತದೆ. ಮಾಡಿ ಎಲ್ಲ ಆದ್ರೆ 2.5-3 ಕೋಟಿ ರೂಪಾಯಿದು ಒಂದು ಸಾಧಾರಣ ವರ್ಕ್ ನೋಡ್ಲಿಕ್ಕೆ ಹೋದ್ರೆ ನನ್ನ ಹತ್ರ ಲಿಸ್ಟ್ ಉಂಟು. ಈಗ ನೆಕ್ಸ್ಟ್ ಯಾರು ನಿಲ್ಲುವರಿದ್ರೆ ನನ್ನ ಪೀರಿಯಡ್ ನಲ್ಲಿ ನಾನು ಮಾಡಿದ ವರ್ಕ್ ಎಷ್ಟು ಅಂತ ಹೇಳಿದ್ರೆ ಆದ ಕೆಲಸವೇ 125 ಕಾಮಗಾರಿ ಆಗಿದೆ. ಆಯ್ತಾ, ನಾನು ಮಾಡಿದ ಕಾಮಗಾರಿಗಳೇ 125 ಕಾಮಗಾರಿ ಆಗಿದೆ. ಇನ್ನು ಆಗುವಂತ ಕಾಮಗಾರಿ ಒಂದು 50 ಕಾಮಗಾರಿ ಬಾಕಿ ಉಂಟು. ಟೋಟಲ್ ಮಾಡುವಾಗ 180-190 ಕಾಮಗಾರಿಗಳಿಗೆ ಸಾಧಾರಣ 2-3 ಕೋಟಿ ರೂಪಾಯಿವರೆಗೆ ನಾವು ಕೆಲಸವನ್ನು ನನ್ನ ಕಾಲದಲ್ಲಿ ನಾನು ನಗರಸಭೆಯಲ್ಲಿ ಎಂತ ಹೇಳ್ತಾರೆ ಒಂದು ಯುದ್ಧದ ರೀತಿಯಲ್ಲಿ ಗಲಾಟೆ ಮಾಡಿ ಜಗಳ ಮಾಡಿ ಎಲ್ಲರ ಹತ್ರ ಬೈಗಳು ತಿಂದು ಬೈದು ಮತ್ತು ಬೈಗಳು ತಿನ್ನುದು 2 ಕೆಲಸ ಮಾಡಿದ್ವಿ. ನಮ್ಮ ವಾರ್ಡಿನ ಜನರಿಗೋಸ್ಕರ ತಂದಿದ್ದೇನೆ, ಅದಕ್ಕೆ ನನಗೆ ತೃಪ್ತಿ ಸಹ ಉಂಟು. ನೀವು 125 ಕಾಮಗಾರಿ ಅಂತ ಹೇಳಿದ್ರಿ, ನಿಮ್ಗೆ ಅತ್ಯಂತ ಖುಷಿ ಕೊಟ್ಟ ಒಂದು ಕೆಲಸ ಯಾವುದು ಅದರಲ್ಲಿ? ನೋಡಿ, ಒಂದನೇದಾಗಿ ಅಲ್ಲಿ BK ಭಟ್ ಕಾಂಪೌಂಡ್ ಅಂತ ಉಂಟು, ಅಲ್ಲಿ ಅಲ್ಲಿಯ ಕಾಮಗಾರಿ ಇನ್ನು ನನ್ನ ನಂತರದ ಯಾರು ಬಂದ್ರು 1 ರೂಪಾಯಿದು ಕೆಲಸ ಮಾಡ್ಬೇಕಾಗಿಲ್ಲ. 100ಕ್ಕೆ 100% ಅಲ್ಲಿ ಜಾಗವನ್ನು ಕಾಂಕ್ರೀಟೀಕರಣ ಮಾಡಿದ್ದೇನೆ. ಮತ್ತೆ ಇಲ್ಲಿ ನೋಡಿ ಹನುಮಾನ್ ಗ್ಯಾರೇಜ್ ಇಂದ ಮೈಸಮರ್ದಿನಿವರೆಗೆ ಹೋಗೋ ರೋಡ್ ನೀವು ನೋಡ್ಬೋದು. ಅದು ಮುಂಚೆ ರೋಡ್ನಾಗೆ ಇರ್ಲಿಲ್ಲ, ಅದನ್ನು ಅಗಲ ಮಾಡಿ ಕಂಪ್ಲೀಟ್ ಅಗಲ ಮಾಡಿ ಕೆಲಸ ಮಾಡಿ ಕೊಟ್ಟಿದ್ದೇನೆ ಅದನ್ನು. ಹಾಗೆ ಕೆಲವು ಕಾಮಗಾರಿಗಳು ಉಂಟು. ನಾನು 1-2 ಹೇಳಲಿಕ್ಕೆ ಹೋದ್ರೆ ನಾನು ನಿಮ್ಗೆ ಶೂಟಿಂಗ್ ಮಾಡುವಾಗ ನೋಡಿ ಗೊತ್ತಾಗ್ತದೆ. ಹಾಗೆ ಕೆಲವು ಕಾಮಗಾರಿಗಳು ಇನ್ನು ಮುಂದಕ್ಕೆ ಅಲ್ಲಿಗೆ ಯಾವ ಕೆಲಸ ಮಾಡ್ಬೇಕಾಗಿಲ್ಲ. ಅಲ್ಲಿ ನಮ್ಮದು ಒಂದು ಇವರಿದ್ದಾರೆ, ನಮ್ಮ ST ಕಾಲನಿ ಉಂಟು, ಅವರ ಕಾಲನಿಯಲ್ಲಿ ಸಮೇತ ಅವರಿಗೆ ನೀರಿಗೆ ಅವರಿಗೊಂದು ಬಾವಿ ಮಾಡಿಸಿಕೊಟ್ಟಿದ್ದೇನೆ. ಹಾಗೆ ಕೆಲವು ಕಾಮಗಾರಿಗಳನ್ನೆಲ್ಲ 100% ಇನ್ನು ಬೇಕಾಗಿಲ್ಲ ಆ ನವನಿ. ಇನ್ನು ಮುಂದಕ್ಕೆ ಆ ಜಾಗಿನಲ್ಲಿ ಯಾವ ಕಾಮಗಾರಿಗಳು ಸಮೇತ ಮಾಡುವಂತ ಅಗತ್ಯ ಇಲ್ಲದ ರೀತಿಯಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಇಲ್ಲಿ ನಮ್ಮ ಇದರಲ್ಲಿ ಸಮೇತ ಹಾಗೆ NGO ಕಾಲನಿ ಉಂಟು ನಮ್ಮ, ಅಲ್ಲಿ ಥರ್ಡ್ ಕ್ರಾಸ್ ರೋಡ್ ಅಂತ ಉಂಟು, ಶಾಂತಿನಗರ ಥರ್ಡ್ ಕ್ರಾಸ್ ರೋಡ್, ಅಲ್ಲಿ ಒಂದು ಸಣ್ಣ ರೋಡ್ ಒಂದು ಪೀಸ್ಗಳು ಉಂಟು. ಅಲ್ಲಿ ಸಹ ಇನ್ನು ಮುಂದಕ್ಕೆ ಯಾರು ಬಂದ್ರು, ಯಾರು ಕೌನ್ಸಿಲರ್ ಬಂದ್ರು ಅಲ್ಲಿ ಇನ್ನು ಕೆಲಸ ಮಾಡ್ಲಿಕ್ಕಿಲ್ಲ, ಕಂಪ್ಲೀಟ್ ಕಾಂಕ್ರೀಟೀಕರಣ ಮಾಡಿದ್ದೇನೆ. ಭಾಗ್ಯ ಮಂದಿರದಲ್ಲಿ ಒಂದು ರೋಡ್ ಉಂಟು, ಒಂದು ರೋಡ್ ಮಾತ್ರ, ಸೆಕೆಂಡ್ ಕ್ರಾಸಿನ ಲಾಸ್ಟ್ ಒಂದು ರೋಡ್ ಮಾತ್ರ ನಂದುಂಟು. ಒಮ್ಮೆ ಮೀಟಿಂಗ್ ಆಗುವಾಗ ಚರ್ಚೆ ಆಯ್ತು, ಅವರು ಡಾಮರೀಕರಣ ಮಾಡ್ತಿದ್ರು ಭಾಗ್ಯಮಯ ಯಾರು ಬೈಲೂರು ವಾರ್ಡ್ನವರು. ಆಗ ನಾನು ಕೇಳಿದೆ, ನಿಮ್ಮ ಇಡೀ ಮಾಡುವಾಗ ನನ್ನ ರೋಡು ನೀವು ಮಾಡ್ತೀರಾ ಇಲ್ವಾ? ಸೆಕೆಂಡ್ ಕ್ರಾಸಿನ ಲಾಸ್ಟಿಗೆ ಒಂದು 100 ಮೀಟರ್ ರೋಡು ಚಿಟ್ಪಾಡಿ ವಾರ್ಡಿಗೆ ಬರ್ತದೆ. ರಮೇಶ್ ಕಾಂಚನ್ ನಾನೇ ಯಾಕೆ ಮಾಡ್ಬೇಕು ನಿಮ್ಮ ವಾರ್ಡಿಗೆ ಕೇಳಿದ್ರು. ಸರಿ, ನೀವು ಮಾಡೋದು ಬೇಡ, ನಾನೇ ಮಾಡ್ತೀನಿ ಅದು. ಅಲ್ಲಿ ಅವತ್ತು ಗಲಾಟೆ ಮಾಡಿ ಅವರದ್ದು ಡಾಮರೀಕರಣ, ನನ್ನದು ಕಾಂಕ್ರೀಟೀಕರಣ ಮಾಡಿದ್ದೇನೆ. ನಾನು ತೋಡು ಸಹ ಕಾಂಕ್ರೀಟ್ ಮಾಡಿದ್ದೇನೆ. ಆ ಭಾಗ್ಯ ಮಂದಿರದ ಸೆಕೆಂಡ್ ಕ್ರಾಸಿನ ಲಾಸ್ಟಿನಲ್ಲಿ ನೋಡಿ ನೀವು ಏನು ಚಿಟ್ಪಾಡಿ ಅಂಶ ಉಂಟು ಅದನ್ನು ಪೂರ್ಣ ಕಾಂಕ್ರೀಟೀಕರಣ ಮಾಡಿಬಿಟ್ಟಿದ್ದೇನೆ. ಇನ್ನು ಮುಂದಕ್ಕೆ ಯಾರು ಚಿಟ್ಪಾಡಿ ವಾರ್ಡಿನ ಕೌನ್ಸಿಲರ್ ಆದ್ರು ಅವರು ಭಾಗ್ಯ ಮಂದಿರಕ್ಕೆ ಸ್ಯಾಂಕ್ಷನ್ ತಗೊಳ್ಬೇಕಾಗಿಲ್ಲ. ಆ ರೀತಿಯಲ್ಲಿ ಅಲ್ಲಿ ಕೆಲಸ ಮಾಡಿ, ಯಾಕಂದ್ರೆ ಯಾವಾಗ್ಲೂ ಅಲ್ಲಿ ಮಲತಾಯಿ ಆಗ್ತಾ ಇರ್ತದೆ. ಬೈಲೂರು ವಾರ್ಡ್ನವರು ಅದು ಒಂದು ರೋಡ್ ಬಿಡುದು, ಲೈಟಿಗೆ ಹಾಕಿ ಬರುವಾಗ ಬರುದಿಲ್ಲ. ಕಸ ಕಲೆಕ್ಟ್ ಮಾಡ್ಲಿಕ್ಕೆ ಸಹ ಒಂದಿಷ್ಟು ರೋಡ್ ಮಾತ್ರ ಚಿಟ್ಪಾಡಿ ವಾರ್ಡಿಗೆ. ಅಲ್ಲಿ ಅವ್ರು ಕಾಂಗ್ರೆಸ್ನವರು ಬಂದ್ರೆ, ಇಲ್ಲಿ BJP ಅವರು ಬಂದ್ರೆ ಇದು ಮಾಡುದೇ ಇಲ್ಲ. ಇಲ್ಲಿ ಸಹ ಹಾಗೆ ಆದದ್ದು ನಮ್ಮ ಶಾಂತಿನಗರದ ಸಮೇತ ಲಾಸ್ಟಿಗೆ ಒಂದು ಪೀಸು
ಆ ಮಸೀದಿ ಹೋಗುವ ರೋಡ್ನವರೆಗೆ ಬೈಲೂರು ವಾರ್ಡ್, ಅದರ ನಂತರದ್ದು ಚಿಟ್ಪಾಡಿ ವಾರ್ಡ್. ಅದನ್ನು ಮಾಡ್ಲೇ ಇಲ್ಲ ಅವರು. ಅದಕ್ಕೆ ನಾನೇನು ಮಾಡಿದೆ, ಕಂಪ್ಲೀಟ್ ಆ ರೋಡನ್ನು ಅಲ್ಲಿಂದ ಹಿಡಿದು ಆ ಕಡೆವರೆಗೆ ಕಂಪ್ಲೀಟ್ ಕಾಂಕ್ರೀಟೀಕರಣ ಮತ್ತು ತೋಡು ಮೋರಿ ಎಲ್ಲವನ್ನು ಕಾಂಕ್ರೀಟೀಕರಣ ಮಾಡಿಬಿಟ್ಟಿದೆ. ಇನ್ನು ಯಾರು ಬಂದ್ರು ಅಲ್ಲಿಗೆ ಯಾವ ₹1 ಚಿಟ್ಪಾಡಿ ವಾರ್ಡಿನಿಗೆ ಅಲ್ಲಿ ಕೆಲಸ ಮಾಡ್ಬೇಕಾಗಿಲ್ಲ, ಆ ರೀತಿ ಮಾಡಿಸಿದ್ದೇವೆ ಕೆಲಸ. ಈಗ ಕೊನೆಯದಾಗಿ ನೀವು ನಿಮ್ಮ ವಾರ್ಡ್ನ ಜನರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಾ ಅಂತ? ನಮ್ಮ ವಾರ್ಡಿನ ಜನರಿಗೆ ನಾನು ಒಂದು ಹೇಳುದೇನಪ್ಪ ಅಂತ ಹೇಳಿದ್ರೆ, ನೋಡಿ, ನೀವು ಏನು ಮಾಡಿದ ಸಮೇತ ಸರ್ಕಾರಕ್ಕೆ 100% ಡಿಪೆಂಡ್ ಆಗಿ ಕೂತ್ರೆ ಏನು ಪ್ರಯೋಜನ ಇಲ್ಲ. ಸಿವಿಲ್ ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಮನೆಯ ಬಾಗಿಲನ್ನು ನಾವು ಆದಷ್ಟು ಶುದ್ಧ ಮಾಡ್ಕೊಂಡು, ಮತ್ತೆ ಯಾರಿಗೆ ನೀವು ಓಟ್ ಹಾಕಿದ್ದೀರಿ ಅವರೊಟ್ಟಿಗೆ ವಿಶ್ವಾಸದಲ್ಲಿ ಇದ್ದುಕೊಂಡು ಅವರೊಟ್ಟಿಗೆ ಅವನು ಕೆಲಸ ಮಾಡ್ಬೇಕಲ್ಲ, ಅವನ ಹತ್ರ ಕೆಲಸ ಮಾಡಿಸ್ಬೇಕು. ನೀವು ಹೇಗೆ ಮಾಡಿಸ್ಬೇಕು ಅಂತ ನಾನು ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ. ನಂಗೆ ಫೋನ್ ಮಾಡಿ ಹೇಳ್ತಾರೆ ಲೈಟ್ ಇಲ್ಲ ಅಂತ. ನಾನು ಲೈಟಿಗೆ ಅವನಿಗೆ ಹೇಳ್ತೇನೆ ಲೈಟ್ ಮಾಡಿಕೊಡಪ್ಪ ಅಂತ. ಲೈಟ್ ಆಯ್ತು ಅಂತಾರೆ, ನನಗೆ ಲೈಟ್ ಆಗಿದೆ ಅಂತ ಹೇಳುದಿಲ್ಲ ಅವರು. ಲೈಟ್ ಆಗದಿದ್ರೆ ಮಾತ್ರ ನಂಗೆ ಫೋನ್ ಮಾಡ್ತಾರೆ, ಅದು ತಪ್ಪು. ಲೈಟ್ ಆದ್ರೆ ಲೈಟ್ ಆಗಿದೆ ಅಂತ ಹೇಳಿ ಥ್ಯಾಂಕ್ಸ್ ಹೇಳ್ಬೇಕು. ಆಗ ಕೌನ್ಸಿಲರಿಗೆ ಒಂದು ಖುಷಿ ಆಗ್ತದೆ, ಇನ್ನೊಮ್ಮೆ ಸಮೇತ ಮಾಡಿಸ್ಲಿಕ್ಕೆ ಖುಷಿ ಆಗ್ತದೆ. ಲೈಟ್ ಆಗದಿದ್ರೆ ಸಮೇತ ಆಗ್ಲಿಲ್ಲ ಎಂಬುದನ್ನು ಹೇಳ್ಬೇಕು. ಯಾಕಂತ ಹೇಳಿದ್ರೆ ಲೈಟ್ ನೋಡಿ, ನಾನು ಲೈಟ್ ಮಾಡುವವಲ್ಲ, ಮತ್ತೆ ನನ್ನನ್ನು ಯಾಕೆ ನೀವು ಸಿಲೆಕ್ಟ್ ಮಾಡ್ತೀರಿ? ನಿಮ್ಮ ಕೆಲಸ ಮಾಡ್ಲಿಕ್ಕೋಸ್ಕರ ಸಿಲೆಕ್ಟ್ ಮಾಡುದು, ನಾನು ನಿಮ್ಮ ಕೆಲಸಗಾರ ಅಲ್ಲ. ಈಗ ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಬೇಕು. ಮುನ್ಸಿಪಾಲಿಟಿಗೆ ಎಲ್ಲಾ ಜನರು ಬಂದು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಒಬ್ಬನನ್ನು ಸಿಲೆಕ್ಟ್ ಮಾಡುದು. ನಾನು ನಿಮ್ಮ ರೆಪ್ರೆಸೆಂಟೇಟಿವ್, ನಾನು ನಿಮ್ಮ ಲೀಡರ್ ಅಲ್ಲ. ಐ ಆಮ್ ನಾಟ್ ಯುವರ್ ಲೀಡರ್, ಐ ಆಮ್ ಯುವರ್ ರೆಪ್ರೆಸೆಂಟೇಟಿವ್. ನಾನು ಮುನ್ಸಿಪಾಲಿಟಿಗೆ ನಿಮ್ಮ ಕೆಲ್ಸಕ್ಕೆ ಹೋದ್ರೆ ನೀವು ಶ್ರೀನಿವಾಸ್ ಅಂತಾರೆ, ನಾನು ಮುನ್ಸಿಪಾಲಿಟಿಯಲ್ಲಿ ಶ್ರೀನಿವಾಸ. ಇವ್ರು ಗೋಪಾಲ್ ಅಂತಾರೆ, ಗೋಪಾಲನ ಕೆಲ್ಸಕ್ಕೆ ಹೋದ್ರೆ ನಾನು ಮುನ್ಸಿಪಾಲಿಟಿಯಲ್ಲಿ ಗೋಪಾಲ. ಅಲ್ಲಿ ನಾನು ಕೊಡಂಚಲ್ಲ. ಆ ರೀತಿಯಲ್ಲಿ ನಾನು ಕೆಲಸ ಮಾಡಬೇಕು, ನೀವು ಹಾಗೆ ಅನ್ಸ್ಬೇಕು. ಅಯ್ಯೋ ನನಗೆ ಹೋಗ್ಲಿಕ್ಕೆ ಆಗುದಿಲ್ಲ, ನನ್ನ ಪರವಾಗಿ ಅವ್ರು ಹೋಗ್ತಾ ಇದ್ದಾರಂತ. ನಾನು ಹೋಗುದು ನಿಮ್ಮ ಪರವಾಗಿ, ನನ್ನ ಪರವಾಗಿ ಅಲ್ಲ. ನನ್ನ ಪರವಾಗಿ ನಾನು ಹೋಗ್ಬೇಕಾಗಿಲ್ಲ. ಯಾಕೆ ಗೊತ್ತುಂಟ, ನನಗೊಂದು ಕೌನ್ಸಿಲರ್ ಪಟ್ಟ ನೀವು ಕೊಟ್ಟಿದ್ದೀರಿ. ನಾವು ಜಸ್ಟ್ ಫೋನ್ ಮಾಡಿ ಸರ್ ನಾನು ಕೌನ್ಸಿಲರ್ ಮಾತಾಡೋದೆಲ್ಲ ಕೆಲಸ ಆಗ್ತದೆ. ನಾನು ನಿಮ್ಮ ಕೆಲಸ ಮಾಡ್ಬೇಕಾದ್ರೆ ಮಾತ್ರ ಹೋಗ್ಬೇಕಾಗಿ ಬರ್ತದೆ. ಅದನ್ನು ನೀವು ಜನರು ಸಮೇತ ಅರ್ಥ ಮಾಡ್ಬೇಕು. ಓಟ್ ಹಾಕಿದ ಕೂಡಲೇ ಓಟ್ ಹಾಕಿದ್ದೇನೆ ಅಂತ ಹೇಳಿ ಬಿಟ್ಟು ಬಿಡ್ಬಾರ್ದು. ಓಟ್ ಹಾಕಿದವ ನಿಮ್ಮ ಜನ, ಅವನಿಗೆ ನೀವು ಎಷ್ಟು ದಿನ ನೀವು ಸಪೋರ್ಟ್ ಮಾಡ್ತೀವಿ ಅಷ್ಟು ದಿನ ಅವನ ಕೈ ಬಲ ಮಾಡಬೇಕು. ಬರೀ ಕೌನ್ಸಿಲರಿಗೆ ಮಾತ್ರ ಅಲ್ಲ, MLAಗಳಿಗಾಗ್ಲಿ MP ಗಳಿಗಾಗ್ಲಿ ಅವರು ನಿಮ್ಮ ಕೆಲಸದವರಲ್ಲ, ನಿಮ್ಮ ಪರವಾಗಿ ಇರುವಂತ ನಿಮ್ಮ ಜನ. ಹಾಗೆ ಯಾವಾಗ ನಾವು ಎಣಿಸ್ಕೊಳ್ತೇವ ಆಗ ನಮ್ಮ ಜನ ಪ್ರಜಾಪ್ರಭುತ್ವ ಆಗ್ತದೆ. ಅಲ್ಲಿ ಏನಾಗ್ತದಂತೆ, ಒಂದು ಓಟ್ ಹಾಕಿ ಬಿಟ್ಟಿದ್ದೇನೆ, ಅಪಾಯಿಂಟೆಡ್ ಮೆಂಬರ್ ಕೆಲಸದವ ಅಂತ ಹೇಳ್ಬಾರ್ದು. ಈಸ್ ಅವರ್ ರೆಪ್ರೆಸೆಂಟೇಟಿವ್, ಅವ್ರು ನಮಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ನಾವು ಸಹಕಾರ ಕೊಡಬೇಕಂತ ಒಂದು ಭಾವನೆ ಜನರಲ್ಲಿ ಬಂದರೆ ನಮ್ಮದು ನಿಜವಾದ ಪ್ರಜಾಪ್ರಭುತ್ವವು ಪ್ರಜೆಗಳಿಗಾಗಿರುವಂತ ಪ್ರಭುತ್ವವಾಗಿ ಇರ್ತದೆ ಅಂತ ನಾನು ಜನರಲ್ಲಿ ಹೇಳಿಕೊಳ್ಳುವುದು. ಖಂಡಿತ ಸರ್, ಥ್ಯಾಂಕ್ ಯು ನಿಮ್ಮೆಲ್ಲರ ಮಾಹಿತಿಗಾಗಿ. ಥ್ಯಾಂಕ್ ಯು ಸರ್. ಓಕೆ ವೀಕ್ಷಕರೇ, ಇದುವರೆಗೆ ಚಿಕ್ಕಮಾಡಿ ವಾರ್ಡ್ನ ಶ್ರೀಕೃಷ್ಣರಾವ್ ಕೊಡಂಚ ಅವರು ನಮಗೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಮಾತ್ರವಲ್ಲದೆ ಅವರ ಅವಧಿಯಲ್ಲಿ ಮಾಡಿರುವಂತಹ ಕೆಲಸದ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟರು. ಇದು ಈ ವಾರದ ವಾಯ್ಸ್ ಆಫ್ ಯು ವಾರ್ಡ್ ರಿಪೋರ್ಟ್ ಕಾರ್ಯಕ್ರಮ. ಮುಂದಿನ ವಾರ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಚಾನಲ್. ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾ ಗೋಲ್ಡ್ ಉಡುಪಿಯ ಜನತೆಗೆ 2006ರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ, ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ, ನಾಮಕರಣ, ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ. ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ. ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ. ವಿಶೇಷವಾಗಿ ದೈವದ ಚಿನ್ನ, ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ. ನಂದಾ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರೆಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ. ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ. ನಂದಾ ಗೋಲ್ಡ್. ನಮ್ಮ ವಿಳಾಸ ಉಡುಪಿ ಶಾಖೆ, ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮಸೀದಿ ರಸ್ತೆ, ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ, ಉಡುಪಿ. ದೂರವಾಣಿ ಸಂಖ್ಯೆ 8660098462. ಪಡುಬಿದ್ರೆ ಶಾಖೆ, ಗ್ರೌಂಡ್ ಫ್ಲೋರ್, ಶ್ರೀ ಸಾಯಿ ಆರ್ಕೇಡ್, ಮಾರ್ಕೆಟ್ ರೋಡ್, ಪಡುಬಿದ್ರೆ. 8073660831. ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್